ಧರ್ಮಸ್ಥಳದಲ್ಲಿ ಶವ ಊತಿಟ್ಟ ಆರೋಪಗಳ ಕೇಸ್ಗೆ ಒಂದು ಸಣ್ಣ ಬ್ರೇಕ್ನ ಬಳಿಕ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ಗ್ಯಾಂಗ್ ನಂಟು ಹೊಂದಿರುವ ಎಲ್ಲರನ್ನೂ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡುತ್ತಿದ್ದಾರೆ. ಇದರಲ್ಲಿ ಸೌಜನ್ಯ ಮಾವ ವಿಠಲಗೌಡ ಅವರ ವಿಚಾರಣೆಯನ್ನ ಮುಗಿಸಲಾಗಿದೆ. ಎಸ್ಐಟಿ ವಿಚಾರಣೆ ಮುಗಿದ ಬೆನ್ನಲ್ಲೇ ವಿಠಲಗೌಡ ಅವರು ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಲಾಗಿದೆ. 2 ನಿಮಿಷಗಳ ವಿಡಿಯೋದಲ್ಲಿ ವಿಠಲಗೌಡ ಮಾತು ನಿಗೂಢ ಸಾವುಗಳ ಆರೋಪಕ್ಕೆ ಹೊಸ ಜೀವ ತಂದಿದೆ. ಬಂಗ್ಲಾಗುಡ್ಡ ಕಾಡಿನಲ್ಲಿ ಹೆಣಗಳ ರಾಶಿಯೇ ಪತ್ತೆಯಾಗಿದೆಯಂತೆ. ಬಂಗ್ಲಾಗುಡ್ಡಕ್ಕೆ ನನ್ನನ್ನ ಎಸ್ಐಟಿ ಅವರು 2 ಸಲ ಕರೆದುಕೊಂಡು ಹೋಗಿದ್ದಾರೆ. 2 ಬಾರಿ ಹೋದಾಗಲೂ ಮೂಳೆಗಳು ಸಿಕ್ಕಿವೆ. ಮೊದಲ ಸಲ 3 ಮನುಷ್ಯರ ಕಳೆಬರ ಸಿಕ್ಕಿದೆ. 2ನೇ ಸಲ ಹೋದಾಗ 5 ಮನುಷ್ಯರ ಕಳೆಬರ ಸಿಕ್ಕಿದೆ. ಸಣ್ಣ ಮಗುವಿನ ಎಲುಬು ಕೂಡ ಇದ್ದಂತೆ ಕಾಣಿಸಿದೆ. ವಾಮಾಚಾರಕ್ಕೆ ಬಳಸುವ ವಸ್ತುಗಳು ಕೂಡ ಸಿಕ್ಕಿದೆ. 5-6 ಕಳಶಗಳು ಇತ್ತು. ಊತಿಟ್ಟ ಶವಗಳನ್ನ ಕಾಣದಂತೆ ಮಾಡಲು ಮಣ್ಣು ತೆಗೆದು ಹಾಕಿದ್ದು ಕಾಣುತ್ತಿತ್ತು. 5-6 ಫೀಟ್ನಲ್ಲಿ ಬುರುಡೆಗಳ ರಾಶಿ ಇದೆ. ಎಲುಬು ಅಲ್ಲಲ್ಲಿ ಸ್ಪ್ರೆಡ್ ಆಗಿದೆ. ಕಳೆಬರಹಗಳು ಅಲ್ಲಲ್ಲಿ ಇತ್ತು. ಬುರುಡೆಗಳು ಮಣ್ಣಲ್ಲಿ ಎದ್ದು ಕಾಣ್ತಿತ್ತು. ನೋಡಿದ ಬುರುಡೆಗಳು ಹಾಗೆ ಇದೆ, ಆದ್ರೆ ಅದನ್ನು ಮುಟ್ಟಿಲ್ಲ. ತನಿಖೆಗೆ ಯಾವಾಗ ಕರೆದ್ರೂ ಬರ್ತೇನೆ, ನಿಮ್ಮ ತನಿಖೆಗೆ ಸಿದ್ಧ ಇದ್ದೇನೆ ಅಂತ ಅಧಿಕಾರಿಗಳಿಗೆ ಹೇಳಿದ್ದೇವೆ. ಚಿನ್ನಯ್ಯ, ತೆನಸಿ, ರಂಗ, ಸುಬ್ರಹ್ಮಣ್ಯ ಎಲ್ಲ ಹೇಳಿದ್ದಾರೆ. ಅವರ ಮಾಹಿತಿ ಪ್ರಕಾರ ಎಲ್ಲ ತೋರಿಸಲು ರೆಡಿ ಇದ್ದೇನೆ. ಅದೇ ಊರಲ್ಲಿ ಇದ್ದು ಒಂದು ಕಡೆ ರಾಶಿ ಹಾಕಿದ್ದು ನೋಡಿ ಅಚ್ಚರಿಯಾಗಿದೆ. ಚಿನ್ನಯ್ಯ ಹೇಳಿದ್ದು 100ಕ್ಕೆ 100 ಸತ್ಯ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ವಿಠಲ್ ಗೌಡ ಹೇಳಿದ್ದಾರೆ.